ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕರ್ನಾಟಕಕ್ಕೆ ಅಮಿತ್ ಶಾ, ನಡ್ಡಾ. ರಾಜ್ಯ ಬಿಜೆಪಿಗೆ ಆನೆ ಬಲ. ಇಂದು ಭರ್ಜರಿ ಮತಬೇಟೆ. ಹೇಗಿದೆ ಅಮಿತ್ ಶಾ ರಣತಂತ್ರ? ಲಿಂಗಾಯತ ವೋಟ್ ಗಳಿಕೆ ಪ್ಲಾನ್. ಕೆಎಚ್ ಮುನಿಯಪ್ಪಗೆ ಕೆಡ್ಡ ಫಿಕ್ಸ್. ಕುರುಕ್ಷೇತ್ರಕ್ಕೆ ಚಾಣಕ್ಯ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯ ಪ್ರವಾಸವನ್ನ ಕೈಗೊಂಡಿರುವಂತದ್ದು. ಇವತ್ತು ಮತ್ತು ನಾಳೆ ಕರ್ನಾಟಕದಲ್ಲೇ ಇರ್ತಾರೆ. ಇಂದು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಅಮಿತ್ ಶಾ. ಮಧ್ಯಾಹ್ನ 3:20ಕ್ಕೆ ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ. 3:45ರಿಂದ ರೋಡ್ ಶೋ ಆರಂಭವಾಗುತ್ತೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರದಲ್ಲಿ ರೋಡ್ ಶೋವನ್ನ ಮಾಡಲಿದ್ದಾರೆ. ದೇವನಹಳ್ಳಿಯ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಅಮಿತ್ ಶಾ ಮತಯಾಚನೆಯನ್ನ ಮಾಡಲಿರುವಂಥದ್ದು. ಸುಮಾರು 2 ಗಂಟೆಗಳ ಕಾಲ ಅಮಿತ್ ಶಾ ರೋಡ್ ಶೋವನ್ನ ಮಾಡ್ತಾ ಇದ್ದಾರೆ. ಕೇಂದ್ರದ ಮಾಜಿ ಸಚಿವ, 7 ಬಾರಿ ಸತತವಾಗಿ ಸಂಸದರಾಗಿ ಆಯ್ಕೆಯಾಗಿದ್ದಂತ ಕೆಎಚ್ ಮುನಿಯಪ್ಪ ಈ ಬಾರಿ ವಿಧಾನಸಭೆಗೆ ಸ್ಪರ್ಧೆಯನ್ನ ಮಾಡಿದ್ದಾರೆ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಈ ಬಾರಿ ಅವರನ್ನು ಸೋಲಿಸಬೇಕು ಅಂತ, ಅಂದ್ರೆ ಕಳೆದ ಬಾರಿ ಲೋಕಸಭೆಯಲ್ಲೂ ಕೂಡ ಸೋಲಿಸಲಾಗಿತ್ತು ಬಿಜೆಪಿಯಿಂದ. ಸಾಕಷ್ಟು ರಣತಂತ್ರವನ್ನ ಮಾಡಿ ಅಲ್ಲಿ ಬಿಜೆಪಿ ಅಸ್ತಿತ್ವನೇ ಇರಲಿಲ್ಲ ಅಂತ ಕ್ಷೇತ್ರದಲ್ಲೇ ಸೋಲಿಸಿದ್ರು. ಇನ್ನು ವಿಧಾನಸಭೆಗೆ ಸ್ಪರ್ಧೆ ಮಾಡಿರುವಂತ ಮುನಿಯಪ್ಪ ಅವರನ್ನ ವಿಧಾನಸಭಾ ಎಲೆಕ್ಷನ್ ಅಲ್ಲೂ ಕೂಡ ಸೋಲಿಸಬೇಕು ಅನ್ನುವಂಥದ್ದು ಅಮಿತ್ ಶಾ ಮತ್ತು ಬಿಜೆಪಿಯ ಲೆಕ್ಕಾಚಾರ. ಕ್ಷೇತ್ರದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದ್ದಾರೆ ಅಮಿತ್ ಶಾ. ಇವರು ಇವತ್ತು ಭಾಗಿಯಾಗ್ತಾ ಇರುವಂತದ್ದು ರೋಡ್ ಶೋ ಏನಿದೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆ, ನೆಲಮಂಗಲ, ಚಿಕ್ಕಬಳ್ಳಾಪುರ ಈ ಕ್ಷೇತ್ರಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಬಿಜೆಪಿ ನಾಯಕರ ನಿರೀಕ್ಷೆ. ವಿಜಯಪುರದಲ್ಲಿ ಸುಮಾರು 30,000 ಜನ ಸೇರುವಂತ ಸಾಧ್ಯತೆ ಇದೆ. ವಿಜಯಪುರ ಅಂದ್ರೆ ವಿಜಯಪುರ ಜಿಲ್ಲೆ ಅಲ್ಲ, ದೇವನಹಳ್ಳಿ ಹತ್ರ ಒಂದು ವಿಜಯಪುರ ಇದೆ. ಅಲ್ಲಿ ಒಂದು 30,000 ಜನರನ್ನ ಸೇರಿಸುವಂತ ಸಾಧ್ಯತೆ ಇದೆ. ದೇವನಹಳ್ಳಿ ಬಳಿಕ ಬೆಂಗಳೂರು ನಗರಕ್ಕೆ ಆಗಮಿಸಲಿದ್ದಾರೆ ಅಮಿತ್ ಶಾ. ಈ ಹಿನ್ನೆಲೆಯಲ್ಲಿ ಇಂದು ಹಾಗೂ ನಾಳೆ ಹಲವೆಡೆ ಟ್ರಾಫಿಕ್ ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ. ಜನರಿಗೆ ತೊಂದರೆ ಆಗದಂತೆ ತಡೆಯಲಿಕ್ಕೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ರಸ್ತೆ ಮಾರ್ಗವನ್ನ ಕೂಡ ಬದಲಾವಣೆ ಮಾಡುವಂತದ್ದು ಸೇರಿದಂತೆ ಸುಗಮ ಸಂಚಾರಕ್ಕೆ ಕೆಲ ಬದಲಾವಣೆಗಳನ್ನ ಮಾಡಿದ್ದಾರೆ. ಸುಮ್ಮನೆ ರ್ಯಾಲಿ, ರೋಡ್ ಶೋ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಮಿತ್ ಶಾ. ಸುಮ್ಮನೆ ಒಂದು ಪ್ರಚಾರ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬರ್ತಾ ಇಲ್ಲ. ರಾಜ್ಯದಲ್ಲಿ ಬಿಜೆಪಿಗೆ ಸಂದಿಗ್ಧ ಪರಿಸ್ಥಿತಿ ಇದೆ. ಗೆಲ್ಲುವಂತ ವಾತಾವರಣ ಅವರು ಅಂದ್ಕೊಂಡಂತೆ ಇಲ್ಲ. ಮತ್ತೆ ಅಧಿಕಾರಕ್ಕೆ ಇರುವಂತ ನಿಟ್ಟಿನಲ್ಲಿ ಪೂರ್ಣ ಬಹುಮತದಿಂದ ಬಂದೇ ಬರ್ತೀವಿ ಅನ್ನುವಂತ ಕಾನ್ಫಿಡೆನ್ಸು ಕೂಡ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿದೆ ಬಿಜೆಪಿ ನಾಯಕರಿಗೆ. ಸೊ ಬಟ್ ಅದನ್ನ ಬೂಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯಕರ್ತರಿಗೆ ಮತ್ತಷ್ಟು ಹುಮ್ಮಸ್ಸನ್ನ ತುಂಬುವಂತ ಕೆಲಸವನ್ನ ಅಮಿತ್ ಶಾ ಅವರು ಮಾಡಬೇಕಾಗಿದೆ. ರಾಜ್ಯದಲ್ಲಿ ಬಿಜೆಪಿ ಗೆಲ್ಲಬೇಕು, ಡ್ಯಾಮೇಜ್ ಕಂಟ್ರೋಲ್ ಅನ್ನ ಮಾಡಬೇಕಾಗಿದೆ. ಸವದಿ ಶೆಟ್ಟರಿಂದ ಆಗಿರುವಂತ ಲಿಂಗಾಯತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ಲಾನ್ ಅನ್ನ ಮಾಡಲಾಗಿದೆ. ಸಿದ್ದು, ಡಿಕೆಶಿ ಕ್ಷೇತ್ರಗಳಲ್ಲಿ ಗೆಲುವಿಗೆ ರಣತಂತ್ರವನ್ನ ಮಾಡಲಿದ್ದಾರೆ. ಹಾಗೆ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ಪ್ಲಾನ್ ಅನ್ನ ಮಾಡ್ತಾ ಇರುವಂಥದ್ದು. ಅಮಿತ್ ಶಾ ಅವರು ಆ ಒಂದು ಪ್ಲಾನ್ಗೆ ಯಾವ್ಯಾವ ರೀತಿಯಾಗಿ ವರ್ಕೌಟ್ ಮಾಡಬೇಕು, ಯಾವ್ಯಾವ ನಾಯಕರು ಯಾವ್ಯಾವ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಸ್ಟ್ರಾಟಜಿಯನ್ನ ಮಾಡಲಿದ್ದಾರೆ. ಅದೇ ರೀತಿಯಾಗಿ ಕೆಲವು ನಾಯಕರಿಗೆ ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಡಲಿದ್ದಾರೆ. ಕೆಲವು ನಾಯಕರು ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನ ಕೂಡ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಅದೆಲ್ಲದಕ್ಕೂ ಕೂಡ ಮದ್ದನ್ನ ಅರಿಯಲಿದ್ದಾರೆ. ದೇವನಹಳ್ಳಿಯ ವಿಜಯಪುರದಲ್ಲಿ ಇವತ್ತು ರೋಡ್ ಶೋವನ್ನ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮನು, ಅಮಿತ್ ಶಾ ಅವರು ವಿಜಯಪುರದಲ್ಲಿ ರೋಡ್ ಶೋವನ್ನ ಮಾಡ್ತಾ ಇರುವಂತದ್ದು, ಎಷ್ಟು ಜನರನ್ನ ಸೇರಿಸುವಂತ ಸಾಧ್ಯತೆ ಇದೆ? ಅಮಿತ್ ಶಾ ಅವ್ರ ಜೊತೆ ಯಾರೆಲ್ಲ ಸಾಥ್ ಕೊಡ್ಲಿದ್ದಾರೆ? ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ರೋಡ್ ಶೋಗೆ? ಎಸ್ ಪೃಥ್ವಿರಾಜು, ಇವತ್ತು ಏನು ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಇವತ್ತು ಅಮಿತ್ ಶಾ ರೋಡ್ ಶೋ ಮಾಡ್ತಿರುವಂತದ್ದು. ಈ ನಿಟ್ಟಿನಲ್ಲಿ 3:20ಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಅಲ್ಲಿಂದ ನೇರವಾಗಿ ಏನು ವಿಜಯಪುರ ಪಟ್ಟಣಕ್ಕೆ ಬರ್ತಾರೆ. ಏನು ವಿಜಯಪುರ ಪಟ್ಟಣದಲ್ಲಿ ಸುಮಾರು 30,000ಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರುವಂತ ಹಿನ್ನೆಲೆಯಲ್ಲಿ ವಿಜಯಪುರ ಪಟ್ಟಣದಲ್ಲಿ 10 ನಿಮಿಷಗಳ ಕಾಲ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣವನ್ನು ಸಹ ಮಾಡ್ತಾರೆ. ನಂತರ 2 ಕಿಲೋಮೀಟರ್ಗೂ ಹೆಚ್ಚು ರೋಡ್ ಶೋ ಮಾಡ್ತಾ ಇರುವಂತದ್ದು. ಸುಮಾರು 2 ಗಂಟೆಗಳ ಕಾಲ ವಿಜಯಪುರ ಪಟ್ಟಣದಿಂದ ಚಂದ್ರಾಯ ಪಟ್ಟಣದ ಸರ್ಕಲ್ ವರೆಗೂ ರೋಡ್ ಶೋ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರನ್ನು ಸಹ ಬಿಗಿ ಪೊಲೀಸ್ ಬಂದೋಬಸ್ತ್ ಸಹ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ
ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಏನು ಹೊಸ ಕ್ಯಾಂಡಿಡೇಟ್ ಗಳನ್ನ ಈ ಬಾರಿ ಹೆಚ್ಚು ಹಾಕಿರುವಂತದ್ದು. ಪ್ರಮುಖವಾಗಿ ಏನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಬಿಟ್ಟು ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಏನು ಅಧಿಕಾರದಲ್ಲಿಲ್ಲ. ಆದ್ರೆ ಒಂದು ಕ್ಷೇತ್ರ ಬಿಟ್ಟರೆ ಯಾವ ಕ್ಷೇತ್ರದಲ್ಲೂ ಸಹ ಏನು ಬಿಜೆಪಿ ಗೆಲುವು ಸಾಧಿಸಿಲ್ಲ. ಈ ನಿಟ್ಟಿನಲ್ಲಿ ಏನು ಅಮಿತ್ ಶಾ ಇವತ್ತು ಏನು ವಿಜಯಪುರ ದೇವನಹಳ್ಳಿ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಈ ಎರಡೂ ಜಿಲ್ಲೆಗಳಿಗೆ ಇದು ಒಂದು ರಾಜಕೀಯ ಲಾಭ ಆಗುವಂತದ್ದು. ಏನು ಪ್ರಮುಖವಾಗಿ ಹೊಸ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಏನು ದೇವನಹಳ್ಳಿಯಲ್ಲಿ KH ಮುನಿಯಪ್ಪ ಅವರು ಕೂಡ ಇನ್ನು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿರುವಂತ ನಿಟ್ಟಿನಲ್ಲಿ ಅವರನ್ನು ಸಹ ಯಾವ ರೀತಿ ಇಲ್ಲಿ ಸೋಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಶಕ್ತಿ ಪ್ರದರ್ಶನವನ್ನು ಸಹ ಇವತ್ತು ಬಿಜೆಪಿ ಮಾಡ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಮನು ನಿಮ್ಮೆಲ್ಲ ಮಾಹಿತಿಗಾಗಿ. ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇರುವಂತ ಸಂದರ್ಭದಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಕೂಡ ಮಾಡಲಿದ್ದಾರೆ. ಅದರಲ್ಲೂ ಸ್ಪೆಷಲಿ ಪ್ರಮುಖವಾದಂತ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿರುವಂತದ್ದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. KH ಮುನಿಯಪ್ಪ ಅವರನ್ನ ಟಾರ್ಗೆಟ್ ಮಾಡಲಾಗಿದೆ. ಲೋಕಸಭೆಯಲ್ಲಿ ಯಾವ ರೀತಿಯಾಗಿ ಅವರನ್ನ ಸೋಲಿಸಲಾಗಿತ್ತು ಹೀನಾಯವಾಗಿ, ಅದೇ ರೀತಿಯಾಗಿ ವಿಧಾನಸಭೆ ಎಲೆಕ್ಷನ್ ಅಲ್ಲೂ ಕೂಡ ಸೋಲಿಸುವಂತ ಒಂದು ರಣತಂತ್ರವನ್ನ ಬಿಜೆಪಿ ಹಣದಿದೆ ದೇವನಹಳ್ಳಿ ಕ್ಷೇತ್ರದಲ್ಲಿ. ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಸಾಕಷ್ಟು ಸ್ಟ್ರಾಟಜಿಗಳನ್ನ ಮಾಡ್ಕೊಂಡೇ ಬರ್ತಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಸದ್ಯಕ್ಕೆ ಚುನಾವಣಾ ಚಾಣಕ್ಯ ಅಂತ ಕರೆಸ್ಕೊಳ್ತಾ ಇರುವಂತದ್ದು. ಇನ್ನ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದ ಹೆಬ್ಬಾಗಿಲು ಕರ್ನಾಟಕದಲ್ಲಿ ಗೆಲ್ಲಲೇಬೇಕು ಅನ್ನುವಂತ ಒಂದು ಪಣವನ್ನ ತೊಟ್ಟಿರುವಂತದ್ದು. ಯಾವ್ಯಾವ ರೀತಿಯಾಗಿದೆ ಅವರ ಸ್ಟ್ರಾಟಜಿಗಳು ಅನ್ನುವಂಥದ್ದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಬಾರಿ ಒಂದು ಸವಾಲಿನ ಕೆಲಸ ಬಿಜೆಪಿಗೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು. ಅಮಿತ್ ಶಾ ಪ್ಲಾನ್ ಏನು ಅಂತ ನೋಡೋದಾದ್ರೆ ಬಿಜೆಪಿಯಲ್ಲಿ ಎದ್ದಿರುವಂತ ಬಿರುಗಾಳಿ ತಣ್ಣಗೆ ಮಾಡುವಂಥದ್ದು. ಸೊ ಇಲ್ಲಿ ಸಾಕಷ್ಟು ಜನ ಬಂಡಾಯ ಎದ್ದಿದ್ದಾರೆ. ಟಿಕೆಟ್ ಮಿಸ್ ಆಗಿರುವಂತವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರನ್ನ ಅಂದ್ರೆ ಆ ಒಂದು ಬಂಡಾಯವನ್ನ ತಣಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ ಅಮಿತ್ ಶಾ ಅವರು. ಆ ಬಂಡಾಯ ತಣಿದ್ರೆ ಮಾತ್ರನೇ ಬಿಜೆಪಿಗೆ ಲಾಭ ಆಗುತ್ತೆ. ಇಲ್ಲಾಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಬಂಡಾಯ ಎದ್ದಿದ್ದಂತ ಹಿನ್ನೆಲೆಯಲ್ಲಿ ಬಿಜೆಪಿ ಅಲ್ಲಿನ ರಾಜ್ಯವನ್ನ ಕಳ್ಕೊಳ್ತಲ್ಲ, ಆ ರೀತಿಯಾಗಿ ಆಗ್ಬಿಡುತ್ತೆ ಪರಿಸ್ಥಿತಿ. ಸೊ ಹೀಗಾಗಿ ಎಚ್ಚರಿಕೆ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ. ಇನ್ನ ಟಿಕೆಟ್ ವಂಚಿತರ ಬಂಡಾಯಕ್ಕೆ ಮುಲಾಮನ್ನ ಹಾಕಬೇಕಾಗಿದೆ. ಸಾಕಷ್ಟು ಜನ ಇದ್ದಾರೆ. ಅದು ಸುಮಾರು ಒಂದು 50ಕ್ಕೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಬಂಡಾಯ ಎದ್ದಿರುವಂತದ್ದು, ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿತರು. ಸೊ ಹೀಗಾಗಿ ಅವರನ್ನ ಮನವೊಲಿಸಿ ಬಿಜೆಪಿಗೆ ಸಪೋರ್ಟ್ ಅನ್ನ ಪಡ್ಕೊಳ್ಬೇಕಾಗಿದೆ. ಬಿಕಾಸ್ ಎವ್ರಿ ಸೀಟ್ ಕೌಂಟ್ ಆಗುತ್ತೆ, ಎವ್ರಿ ವೋಟ್ ಕೌಂಟ್ ಆಗುತ್ತೆ. ಸೊ ಹೀಗಾಗಿನೇ ಅಮಿತ್ ಶಾ ಅವರ ಎಂಟ್ರಿಯಿಂದಾಗಿ ರಾಜ್ಯ ಬಿಜೆಪಿ ಆ ಅಸಮಾಧಾನ ಸಮಾಧಾನ ಆಗುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದ್ರೆ ಹಿರಿಯರು ಪಕ್ಷವನ್ನ ತೊರೆದಿರುವಂತ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತ ಹಾನಿಯನ್ನ ತಡೆಯುವಂಥದ್ದು. ಅಂದ್ರೆ ಹಿರಿಯ ನಾಯಕರಾಗಿರುವಂತ ಲಕ್ಷ್ಮಣ್ ಸವದಿ ಆಗಿರ್ಬೋದು, ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು, ಇನ್ನು ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ಇವರಿಬ್ರು ಪ್ರಮುಖರು. ಇವರಿಬ್ರು ಹೋದಂತ ಹಿನ್ನೆಲೆ ಇದೆಯಲ್ಲ, ಅದು ಲಿಂಗಾಯತ ಅಸ್ತ್ರ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಬಳಸ್ಕೊಳ್ತಾ ಇರುವಂತದ್ದು. ಲಿಂಗಾಯತ ನಾಯಕರನ್ನ ತುಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ. ಸೊ ಹೀಗಾಗಿ ಆ ಲಿಂಗಾಯತ ಅಸ್ತ್ರವನ್ನ ಕಾಂಗ್ರೆಸ್ ಏನ್ ಬಳಕೆ ಮಾಡ್ಕೊಳ್ತಾ ಇದೆ, ಇಲ್ಲ ಲಿಂಗಾಯತರಿಗೆ ನಾವು ಆಲ್ಮೋಸ್ಟ್ ಎಲ್ಲದರ ಬಗ್ಗೆನೂ ಕೂಡ ಅಂದ್ರೆ ಪ್ರಾತಿನಿಧ್ಯತೆಯನ್ನ ಕೊಟ್ಟಿರುವಂತದ್ದು, ಈಗಲೂ ಕೂಡ ಕೊಡ್ತೀವಿ. ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಲಿಂಗಾಯತ ಸಮುದಾಯದವರನ್ನೇ ಮಾಡುವಂಥದ್ದು, ಅದು ಬಸವರಾಜ ಬೊಮ್ಮಾಯಿ ಅವರನ್ನೇ ಮುಂದುವರಿಸ್ತೀವಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಲಿಂಗಾಯತ ಸಮುದಾಯ ದೂರ ಆಗದಂತೆ ತಡೆಯುವಂಥದ್ದು ಎಚ್ಚರಿಕೆ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ. ಆಲ್ರೆಡಿ ಹೇಳ್ತಾ ಇದ್ದೆ ಅದನ್ನ. ನಾವು ನೆಕ್ಸ್ಟ್ ನೋಡೋದಾದ್ರೆ ಲಿಂಗಾಯತರ ಜೊತೆ ಉಳಿದ ಸಮುದಾಯಗಳಿಗೂ ಕೂಡ ಆದ್ಯತೆ ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡಬೇಕಾಗಿದೆ. ಒಂದು ಲಿಂಗಾಯತ ಸಮುದಾಯಕ್ಕೆ ಮಾತ್ರ ಆದ್ಯತೆ ಅಲ್ಲ, ಎಲ್ಲಾ ಸಮುದಾಯದವರಿಗೂ ಕೂಡ ನಾವು ಆದ್ಯತೆಯನ್ನ ಕೊಡ್ತಾ ಇದೀವಿ. ಅದರಲ್ಲೂ ಸ್ಪೆಷಲಿ ಮೀಸಲಾತಿಯನ್ನ ಕೊಟ್ಟಿರುವಂತದ್ದನ್ನ ಕೂಡ ಬಂಡವಾಳವನ್ನಾಗಿ ಮಾಡಿಕೊಂಡು ಅದರಲ್ಲೂ ಕೂಡ ಮತವನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಬಿಜೆಪಿ ವರ್ಕೌಟ್ ಮಾಡ್ತಾ ಇದೆ. ಲಿಂಗಾಯತರ ಜೊತೆ ಉಳಿದ ಸಮುದಾಯಗಳಿಗೂ ಕೂಡ ಆದ್ಯತೆ ಅನ್ನುವಂತ ಮೆಸೇಜ್ನ ಜೊತೆಗೆ ಜಾತಿ ರಾಜಕೀಯದಲ್ಲಿ ಕಾಂಗ್ರೆಸ್ಗೆ ಕೌಂಟರ್ ಕೊಡ್ಲಿಕ್ಕೆ ತಂತ್ರವನ್ನ ಮಾಡಲಾಗ್ತದೆ. ಆ ಕಾರಣಕ್ಕೋಸ್ಕರನೇ ಎಲೆಕ್ಷನ್ ಘೋಷಣೆ ಆಗ್ಲಿಕ್ಕೂ ಮುಂಚೆ, ನೀತಿ ಸಂಹಿತೆ ಜಾರಿ ಆಗ್ಲಿಕ್ಕೂ ಮುಂಚೆನೆ ಮೀಸಲಾತಿ ಅಸ್ತ್ರವನ್ನ ಪ್ರಯೋಗ ಮಾಡಿರುವಂತದ್ದು. ಇಲ್ಲಿ ಎಡಗೈ ಸಮುದಾಯ ಆಗಿರ್ಬೋದು, ಇನ್ನು ಉಳಿದಿರುವಂತೆ ಸಾಕಷ್ಟು ಸಮುದಾಯಗಳನ್ನ, ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ, ಎಲ್ಲಾ ಸಮುದಾಯದವರನ್ನ ಕೂಡ ಸೆಳೆಯುವಂತ ತಂತ್ರವೇ ಆ ಮೀಸಲಾತಿ ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಅದನ್ನ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಕೂಡ. ಅಮಿತ್ ಶಾ ಅವರು ಇವತ್ತು ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು, ನಿಜಕ್ಕೂ ನಾವು ಇವರು ಪ್ರಬಲರು ಅಂತ ಹಾಕಿದ್ದೀವಲ್ಲ ಅದೇ ರೀತಿಯಾಗಿ ಫೈಟ್ ಕೊಡ್ತಾ ಇದಾರ, ಓಡಾಡ್ತಿದಾರ ಕನಕಪುರ ಮತ್ತು ವರ್ಣ ಕ್ಷೇತ್ರದಲ್ಲಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾರೆ. ಅದರ ಜೊತೆಗೆ ಎಷ್ಟರ ಮಟ್ಟಿಗೆ ಉಳಿದಿರುವಂತ ನಾಯಕರು ಅವರ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಅನ್ನುವಂತ ಒಂದು ಸ್ಪಷ್ಟ ಮಾಹಿತಿಯನ್ನ ಪಡ್ಕೊಂಡು ಅವ್ರಿಗೂ ಕೂಡ ಒಂದು ಖಡಕ್
ಸೂಚನೆ ಕೊಡುವಂತ ಸಾಧ್ಯತೆ ಇದೆ. ನಮ್ಮ ಮೋದಿ, ಯೋಗಿ ಸೇರಿದಂತೆ ರಾಷ್ಟ್ರೀಯ ನಾಯಕರ ಪ್ರಚಾರದ ಬಗ್ಗೆನೂ ಕೂಡ ಚರ್ಚೆ ಮಾಡಲಾಗುತ್ತೆ. ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ನಾಯಕರನ್ನ ಪ್ರಚಾರಕ್ಕೆ ಬಳಸ್ಕೊಂಡ್ರೆ ಅಲ್ಲಿ ನಾವು ಗೆಲ್ಲುವಂತ ಸಾಧ್ಯತೆ ಇದೆ, ಇಂಪ್ಯಾಕ್ಟ್ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆ ಆಗ್ತಾ ಹೋಗುತ್ತೆ. ಪ್ರಣಾಳಿಕೆ ಸಿದ್ಧತೆ ಹಾಗೂ ಪ್ರಚಾರದ ಬಗ್ಗೆ ಪ್ರಮುಖವಾಗಿ ಚರ್ಚೆಯನ್ನ ಮಾಡ್ತಾರೆ. ಪ್ರಣಾಳಿಕೆಯಲ್ಲಿ ಏನೇನೆಲ್ಲ ಪ್ರಮುಖ ಅಂಶಗಳು ಇದಾವೆ, ಅದರ ಜೊತೆಗೆ ಯಾವ ರೀತಿಯ ಪ್ರಚಾರ ಕಾರ್ಯದಲ್ಲಿ ರಾಜ್ಯದ ನಾಯಕರು ಕೂಡ ಭಾಗಿಯಾಗಬೇಕಾಗಿದೆ ಅನ್ನುವಂಥದ್ದು ಅವರು ಪ್ರಮುಖವಾಗಿ ಟಾರ್ಗೆಟ್ ಅನ್ನು ಹಾಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಇವತ್ತು ಸಂಜೆ ಚರ್ಚೆ ಆಗುತ್ತೆ. ಅಮಿತ್ ಶಾ ಅವರು ರಾಜ್ಯ ನಾಯಕರ ಜೊತೆ ಚರ್ಚೆಯನ್ನ ಮಾಡ್ತಾರೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಸಿದ್ದರಾಮಯ್ಯ ಡೈಲಾಗ್ ಕಡಿಮೆ ಮಾಡಿದ್ರೆ ಒಳ್ಳೇದು, ಹಳೆಯದನ್ನೆಲ್ಲ ಸಿದ್ದರಾಮಯ್ಯ ಮರ್ತಿರ್ಬೇಕು. ಸೋಮಣ್ಣ ಯಾರು ಅಂತ ಹೇಳಿದ್ದಂತ ಸಿದ್ದುಗೆ ಸೋಮಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವ್ರು ಯಾರ್ರೀ, ಅವ್ರೇನ್ ಸ್ಥಳೀಯರೇನ್ರಿ ಅಂತೆಲ್ಲ ಹೇಳಿದ್ರು ಸಿದ್ದರಾಮಯ್ಯನವರು ಪ್ರಚಾರದ ಸಂದರ್ಭದಲ್ಲಿ. ಅವ್ರನ್ನೆಲ್ಲ ಕನ್ಸಿಡರ್ ಮಾಡೋದಿಲ್ಲ, ಅವ್ನು ಯಾರಯ್ಯ ಅಂತೆಲ್ಲ ಪ್ರಶ್ನೆ ಮಾಡಿದ್ರು ಸಿದ್ದರಾಮಯ್ಯ. ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸೋಮಣ್ಣ. 2006ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯಗೋಸ್ಕರ ವಧೆ ತಿಂದಿದ್ದೆ ನಾನು ಅಂತ ಹೇಳಿದ್ದಾರೆ ಸೋಮಣ್ಣ. ಬರೀ ಮೈಯಲ್ಲಿ ದೇವಲಾಪುರದಿಂದ ಮೈಸೂರಿಗೆ ಹೋಗಿದ್ದೆ ನಾನು. ಅವತ್ತು ನನ್ನ ಸಮಾಜ ಎದುರು ಹಾಕೊಂಡು ಅವರಿಗಾಗಿ ಕೆಲಸವನ್ನ ಮಾಡಿದ್ದೆ ಅಂತ ಸೋಮಣ್ಣ ಅವರು ಮಾತನಾಡಿದ್ದಾರೆ. ಇದೆಲ್ಲ ಸಿದ್ದರಾಮಯ್ಯ ಸಾಹೇಬರ ತಲೆಯಲ್ಲಿ ಇಲ್ಲ, ನಾನು ಸಾಹೇಬ್ರೇ ಅಂತೀನಿ. ಅವರು ಏಕವಚನದಲ್ಲಿ ಮಾತನಾಡ್ತಾರೆ. ಸೋಮಣ್ಣ ಯಾರು ಅಂತ ಹೇಳಿದಂತ ಸಿದ್ದರಾಮಯ್ಯನವರಿಗೆ ಸೋಮಣ್ಣ ಅವರು ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ತಾಳ್ಮೆ ಮುಖ್ಯ. ನಾನು ವರ್ಣದಲ್ಲಿ ಸ್ಪರ್ಧೆ ಮಾಡುತ್ತಾ ಇರುವಂತದ್ದು ವಿಧಿ ನಿಯಮ. ಚಾಮರಾಜನಗರದಲ್ಲಿ ವಿ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟರು. ನಮ್ಮ ಜಿಲ್ಲೆಯವನು ಅಲ್ಲ, ಗೊತ್ತಾಯ್ತಾ, ಅವನು ರಾಮನಗರ ಜಿಲ್ಲೆಯವನು. ರಾಜಕಾರಣ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಕರ್ಕೊಂಡು ಪಾಪ BJPಯವರು ಒಬ್ಬ ದುಡ್ಡಿರೋನು ನಿಲ್ಲಿಸ್ಬೇಕು ಅಂತೇಳಿ ಕರ್ಕೊಬಂದು ಈಗ ನನ್ನ ಮೇಲೂ ಪಾಪ ಸೋಮಣ್ಣ ಬೇಡ ಅಂತಿದ್ದ. ಆ ಸಂತೋಷಕ್ಕೆ ಕರ್ಕೊಬಂದು ಇಲ್ಲ ಸಿದ್ದರಾಮಯ್ಯನ ಮೇಲೆ ನಿಲ್ಬೇಕು ನೀನು ಅಂತ ಹೇಳಿ, ನಿನ್ಗೆ ಇನ್ನೂ ಒಂದು ಟಿಕೆಟ್ ಕೊಡ್ತೀವಿ ಬೇಕಾರೆ ಅಂತ ಹೇಳಿ ಚಾಮರಾಜನಗರ ಗೋವಿಂದರಾಜನಗರದಲ್ಲಿ ಕೊಡ್ಲಿಲ್ಲ ನೋಡು. ಅವ್ರ ಮಗನಿಗೆ ಕೊಡ್ಬೋದಾಗಿತ್ತಲ್ಲ ಗೋವಿಂದರಾಜನಗರ. ಭಾಳ ಗೋವಿಂದರಾಜನಗರ ಚೆನ್ನಾಗಿ ಮಾಡಿದ್ರೆ ಇವನ್ ಮಗನಿಗೆ ಕೊಡ್ಬೋದಾಗಿ ಕೇಳ್ತಿದ್ದಲ್ಲ, ಮಗನಿಗೆ ಟಿಕೆಟ್ ಕೇಳ್ತಿದ್ದ ಇಲ್ವೇನ್ರಿ? ಮತ್ತೆ ಇಲ್ಲಿ ಪಾಪ ಎಂತದ್ದು ಅರಕೆ ಕುರಿ ಮಾಡಕ್ ಕಳಿಸೋದು. ಅವ್ರು ಅರ್ಥ ಮಾಡ್ಕೋಬೇಕು. ವಧೆ ತಿಂದಿದ್ದೀನಿ, ಬರೀ ಮೈನಲ್ಲಿ ದೇವಲಾಪುರದಿಂದ ಮೈಸೂರಿಗೆ ಹೋಗಿದ್ದೀನಿ. ಬರೀ ಮೈನಲ್ಲಿ ನನ್ನ ಸಮಾಜದವ್ರು ಅವತ್ತು ನನ್ನ ಬಟ್ಟೆ ಎಲ್ಲ ಅರ್ಧ ಬಿಸಾಕಿದ್ರು. ಪ್ಯಾಂಟು ಒಂಥರ ಕಾರ್ಗೆ ಹೊಡೆದು ಬಿಸಾಕಿದ್ರು. ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವೆಲ್ಲ ತಲೆಯಲ್ಲಿ ಇಲ್ಲ. ನಾವು ಸಾಹೇಬ್ರೆ ಅಂತೀವಿ, ಅವ್ರು ಏಕವಚನ ಅಂತಾರೆ. ನಮಗೂ ಅವ್ರಿಗಿರೋ ಡಿಫ್ರೆನ್ಸ್ ಅಷ್ಟೇ. ಒಂದು ಸತ್ಯ, ಅವನು ಯಾರು ಇವನು ಯಾರು ಮತ್ತೊಬ್ಬ ಯಾರು, ಆ ಡೈಲಾಗನ್ನ ಅವರು ಸ್ವಲ್ಪ ಎಲ್ಲ ಒಂದು ಕಡೆ ಕಡಿಮೆ ಮಾಡಿಕೊಂಡು ಕೆಲವು ಮನಸ್ಥಿತಿಯನ್ನು ಸರಿ ಮಾಡಿಕೊಂಡು ಕೆಲಸ ಮಾಡಬೇಕಾಗಿದೆ. ಅವರು ಇವಾಗ ಅಭ್ಯರ್ಥಿ ಅಷ್ಟೇ. ಸಿದ್ದರಾಮಯ್ಯನವರು ನಾನು ಅವ್ರ ಬಗ್ಗೆ ಮಾತಾಡೋದಿಲ್ಲ. ಯಾಕೆ ಏನು ಅಂತ ಗೊತ್ತಿಲ್ಲ. ಎಲ್ಲ ವಿಧಿ ನಿಯಮ ಅಂತ ಕಾಣಿಸ್ತದೆ. ಯಾರ್ಯಾರ ಬಾಯಿನಲ್ಲಿ ಏನೇನು ನಡೆಸ್ಬೇಕೋ ಅದು ನಡೆಸ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ನಾವು ತಾಳ್ಮೆಯಿಂದ ರಾಜಕಾರಣ ಮಾಡ್ತೀವೋ, ಮುತ್ಸದಿ ನಾಯಕರು ಅಂತ ಅನ್ನೋ ಭಾವನೆಯಿಂದ ನಾನು ಉಳ್ಳವನಾಗಿದ್ದೆ. ವರ್ಣಾ ಕ್ಷೇತ್ರ ನೋಡಿದ ಮೇಲೆ ಇವೆಲ್ಲವನ್ನು ನೋಡಿದಾಗ 5 ವರ್ಷ ಅವರೇ ಮುಖ್ಯಮಂತ್ರಿಗಳಾಗಿದ್ದರು, ಈ ರಾಜ್ಯದ ದೊರೆ ಆಗಿದ್ದರು. ಚಾಮರಾಜನಗರ ಮೈಸೂರು ಒಂದೇ ನಾಡಿನದ 2 ಮುಖಗಳಿದ್ದಾಗಿದ್ದು. ಯಾರು ಬೇಡ ಅಂದಿದ್ರು ಅವರಿಗೆ? ಏನು ಶಾಶ್ವತ? ಸಚಿವ ಸೋಮಣ್ಣ ಬೆಳ್ಳಂಬೆಳಗ್ಗೆ ಚಾಮರಾಜನಗರದಲ್ಲಿ ಪ್ರಚಾರ ಶುರು ಮಾಡಿದ್ದಾರೆ. ಈ ವೇಳೆ ಬಾಲಕನೊಬ್ಬ ಸೋಮಣ್ಣ ಅವರನ್ನ ಸಿಎಂ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್ ಅಂತ ಪ್ರಶ್ನೆ ಮಾಡಿದ್ದಾನೆ. ಆಗ ಸೋಮಣ್ಣ ನಗುತ್ತಲೆ, ಇನ್ ಮೊದಲು ಚೆನ್ನಾಗಿ ಓದು, ಸ್ಪೋರ್ಟ್ಸ್ ನಲ್ಲಿ ಆಕ್ಟಿವ್ ಆಗಿರು, ಸಿಎಂ ಎಲ್ಲ ಲೆಕ್ಕ ಇಲ್ಲ, ನೀನೇ ದೊಡ್ಡ ಸಿಎಂ ಅಂತ ಹೇಳಿದ್ದಾರೆ. ಅಲ್ಲದೆ ನಿನ್ನ ಹಣೆಯಲ್ಲಿ ಬರ್ದಿದ್ರೆ ಮುಂದೆ ನೀನೇ ಸಿಎಂ ಆಗ್ತೀಯ ಅಂತ ಬಾಲ್ಕನಿಗೆ ಕಿವಿ ಮಾತನ್ನ ಹೇಳಿದ್ರು. ನೀನೇನು ಮಾಡಬೇಡ, ಓದೋ ಪತ್ರ ನೀನು ಓದು, ಚೆನ್ನಾಗಿ ಓದು. CM GM ಎಲ್ಲ ಲೆಕ್ಕ ಇಲ್ಲ ನಿನಗೆ, ನೀನೇ ದೊಡ್ಡ CM. ಮತ್ತು ನಿನ್ನ ಜವಾಬ್ದಾರಿ ಚೆನ್ನಾಗಿ ಓದಬೇಕು. ಸ್ಪೋರ್ಟ್ಸು ಮತ್ತೊಂದು ಆಕ್ಟಿವಿಟೀಸ್ ಇದು ಬಾಕಿದೆಲ್ಲ ಬಿಟ್ಬಿಡು. ನಿನ್ಗೆ ಏನಾದ್ರು ಇಲ್ಲಿ ಬರೆದಿದ್ರೆ ಬತ್ತೀಯ. ನೀನೇನು ಮಾಡಬೇಡ, ಓದೋ ಪತ್ರ
ಈಗ ಆಲ್ರೆಡಿ ನಾಮಪತ್ರ ಸಾಕಷ್ಟು ಜನ ಸಲ್ಲಿಸಿದ್ದಾರೆ. ಅದರಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ವಿಶೇಷತೆ ಇದೆ. ಅದು ಅಣ್ಣನ ವಿರುದ್ಧ ತಮ್ಮನ ಸಮರ ಅಲ್ವೇ ಅಲ್ಲ, ಅಪ್ಪನ ವಿರುದ್ಧ ಮಗನ ಸವಾಲಿನ ಆಟವೂ ಅಲ್ಲ, ಗಂಡನ ಸೋಲಿಸಿ ಗೆಲ್ಲುವಂತ ಹೆಂಡತಿಯ ಪ್ಲಾನ್ ಕೂಡ ಅಲ್ಲ. ಮತ್ತೇನದು, ಏನಾಗ್ತಾ ಇದೆ, ಮತ್ತೇನಪ್ಪ ಇದು ವಿಶೇಷತೆ ಹೇಳಿಕ್ ಹೊರಟಿದ್ದೀವಿ ಅಂತ ಅನ್ಕೊಳ್ಬೋದು ನೀವು. ಕರ್ನಾಟಕದ ಚುನಾವಣೆಯಲ್ಲಿ ವಿಚಿತ್ರ ಬೆಳವಣಿಗೆ ಇದೆ. ಒಂದೇ ಕ್ಷೇತ್ರ ಅಣ್ತಮ್ಮಾಸು, ಅಪ್ಪ ಮಗ, ಗಂಡ ಹೆಂಡತಿ ನಾಮಿನೇಷನ್ ಅನ್ನು ಹಾಕಿದ್ದಾರೆ. ಈ ರೀತಿಯ ನಾಮಿನೇಷನ್ಗೆ ಕಾರಣ ಏನು, ತಂತ್ರವೇನು ಅಂತ ಹೇಳ್ತಾ ಹೋಗ್ತೀವಿ. ಎಲ್ಲೆಲ್ಲಿ ಡಬಲ್ ನಾಮಿನೇಷನ್, ಒಂದು ಊಹೆ ನಿಮ್ಗೆ ಈಗ ಆಲ್ರೆಡಿ ಬಂದಿರುತ್ತೆ. ಅದು ಕನಕಪುರ ಕ್ಷೇತ್ರದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅವರು ನಾಮಪತ್ರ ಸಲ್ಲಿಸಿದಂತ ವಿಚಾರ. ನಿನ್ನೆ ದಿಢೀರ್ ಅಂತ ಬೆಳವಣಿಗೆ ಆಗಿದ್ದು ಅದು. ಡಿ.ಕೆ. ಶಿವಕುಮಾರ್ ಅವರು 17ನೇ ತಾರೀಕು ದೊಡ್ಡ ಜನಸಾಗರದ ಜೊತೆ ಸಾಗಿ ನಾಮಪತ್ರ ಸಲ್ಲಿಸಿದ್ರು. ಅದರ ನಡುವೆ ನಿನ್ನೆ 2 ಗಂಟೆ ಆಗ್ತಿದ್ದ ಹಾಗೆ ಡಿ.ಕೆ. ಸುರೇಶ್ ಅವರು ಹೋಗ್ಬಿಟ್ಟು ನಾಮಪತ್ರವನ್ನ ಸಲ್ಲಿಸಿದ್ರು. ಸಹಜವಾಗಿ ಕುತೂಹಲ ಇತ್ತು. ಆದ್ರೆ ಸಹಜವಾಗಿ ರಾಜಕಾರಣದ ಬಗ್ಗೆ ಆಳ ಅಗಲ ಎಲ್ಲ ಅರ್ತಿರುವಂತ ಡಿ.ಕೆ. ಶಿವಕುಮಾರ್ ಅವರು ಮುಂದೆ ಆಗಬಹುದಾದಂತ ಒಂದು ಆತಂಕದ ಹಿನ್ನೆಲೆಯಲ್ಲಿ ತನ್ನ ತಮ್ಮನ ಕೈಲೂ ಕೂಡ ನಾಮಪತ್ರವನ್ನ ಸಲ್ಲಿಸಿದ್ರು. ಎಲ್ರಿಗೂ ಗೊತ್ತಿರುವಂತೆ ಕನಕಪುರದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅವರು ನಾಮಪತ್ರ ಸಲ್ಲಿಸಿದ್ರು. ಹೌದು, ಇನ್ನ ಉಳಿದಂತ ಯಾರ್ಯಾರು ಸಲ್ಲಿಸಿದ್ದಾರೆ, 2 ನಾಮಪತ್ರ ಒಂದೇ ಕುಟುಂಬದಿಂದ ಅಂತ ಹೇಳ್ತಾ ಹೋಗ್ತೀನಿ. ಅಂದ್ರೆ ಪರಸ್ಪರವಾಗಿ ಅವರ ಪರವಾಗಿಯೇ ಸಲ್ಲಿಸಿರುವಂತ ನಾಮಪತ್ರನ ವಿರುದ್ಧವಾಗಿ ಸಲ್ಲಿಸಿರುವಂತದ್ದಲ್ಲ. ಅಂದ್ರೆ ಈಗ ಕುಮಾರ್ ಬಂಗಾರಪ್ಪ, ಮಧು ಬಂಗಾರಪ್ಪ ಸಲ್ಲಿಸಿದಾರ ಒಂದೇ ಕುಟುಂಬದಲ್ಲಿ, ಆ ರೀತಿಯಾಗಿ ಹೇಳ್ತಾ ಇರುವಂತದ್ದಲ್ಲ. ಅಂದ್ರೆ ಒಬ್ಬ ವ್ಯಕ್ತಿಯ ಪರವಾಗಿ, ಆ ಕುಟುಂಬದ ಪರವಾಗಿ ಸಲ್ಲಿಸಿರುವಂತದ್ದು. ಏನಾದ್ರೂ ತೊಂದರೆ ಆದ್ರೆ ಅಂತ. ಫಸ್ಟ್ ಮೇನ್ ಅಂದ್ರೆ ಹೈ ವೋಲ್ಟೇಜ್ ಅಂದ್ರೆ ಡಿ.ಕೆ. ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರು, ಕನಕಪುರದ ಕಾಂಗ್ರೆಸ್ನ ಅಭ್ಯರ್ಥಿ ಅವ್ರ ನಾಮಪತ್ರ ಸಲ್ಲಿಸಿದ್ದಾರೆ. ನಿನ್ನೆ ಡಿ.ಕೆ. ಸುರೇಶ್ ಅವರು ನಾಮಪತ್ರವನ್ನ ಸಲ್ಲಿಸಿರುವಂತದ್ದು. ಒಂದು ಡಿ.ಕೆ. ಶಿವಕುಮಾರ್ ಅವರಿಗೆ ಇರುವಂತ ಆತಂಕ ಅಂದ್ರೆ ಈಗ ಆಲ್ರೆಡಿ ಕೋರ್ಟ್ ನಲ್ಲಿ ವಿಚಾರಣೆ ಆಗ್ತಾ ಇದಾವೆ, ಸಾಕಷ್ಟು ಅರ್ಜಿಗಳ ವಿಚಾರಣೆ ಆಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಏನಾದ್ರೂ ಆಗ್ಬಿಟ್ರೆ, ನನ್ನ ಒಂದು ನಾಮಿನೇಷನ್ ರಿಜೆಕ್ಟ್ ಆಗ್ಬಿಟ್ರೆ ಅನ್ನುವಂತ ಆತಂಕದ ಹಿನ್ನೆಲೆಯಲ್ಲಿ ಡಿ.ಕೆ. ಸುರೇಶ್ ಅವರಿಗೆ ನಾಮಪತ್ರ ಸಲ್ಲಿಕೆ ಮಾಡ್ಲಿಕ್ಕೆ ಹೇಳಿದ್ರು. ಸೊ ಹೀಗಾಗಿ ಡಿ.ಕೆ. ಸುರೇಶ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು. ನೆಕ್ಸ್ಟ್ ಕ್ಷೇತ್ರ ಸರ್ವಜ್ಞ ನಗರ. ಸೇಮ್ ಆತಂಕ ಡಿ.ಕೆ. ಶಿವಕುಮಾರ್ ಅವರಿಗೆ ಇರುವಂತ ಆತಂಕನೇ ಕೆ.ಜೆ. ಜಾರ್ಜ್ ಅವರಿಗೂ ಕೂಡ ಇರುವಂತದ್ದು. ಆ ಕಾರಣಕ್ಕೋಸ್ಕರನೇ ಸರ್ವಜ್ಞ ನಗರದಲ್ಲಿ ಕೆ.ಜೆ. ಜಾರ್ಜ್ ಅವರು ನಾಮಿನೇಷನ್ ಅನ್ನ ಸಲ್ಲಿಸಿದ್ರು ಕೂಡ ಅವರ ಮಗ ರಾಣಾ ಜಾರ್ಜ್ ಅವರಿಂದನೂ ಕೂಡ ನಾಮಪತ್ರವನ್ನ ಸಲ್ಲಿಸಲಾಗಿದೆ. ಇದು ಗೊತ್ತಿರಲಿಲ್ಲ. ಆಕ್ಚುಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂತ ಸಂದರ್ಭದಲ್ಲೇ ಗೊತ್ತಾಗಿದ್ದು ರಾಣಾ ಜಾರ್ಜ್ ಅವರು ಕೂಡ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಅಂತ. ಇದು ಸರ್ವಜ್ಞ ನಗರ ಕ್ಷೇತ್ರ. ಹಿರಿಯ ನಾಯಕರು, ಕಾಂಗ್ರೆಸ್ನ ಹಿರಿಯ ನಾಯಕರು ಕೆ.ಜೆ. ಜಾರ್ಜ್ ಅವರು, ಅವ್ರಿಗೂ ಕೂಡ ಇದೇ ರೀತಿಯಾದಂಥ ಆರೋಪಗಳು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಇರುವಂತ ಆರೋಪಗಳೇ ಇರುವಂತ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಸಹಜವಾಗಿ ಒಂದು ಆತಂಕ ಇದೆ, ಏನಾದ್ರೂ ಒಂದು ನಾಮಿನೇಷನ್ ರಿಜೆಕ್ಟ್ ಆಗ್ಬಿಟ್ರೆ ಅನ್ನುವಂತ ಕಾರಣ ಇದೆ. ನೆಕ್ಸ್ಟ್ ಕ್ಷೇತ್ರ ಹಾಸನಕ್ಕೆ ಬರೋಣ. ಹಾಸನದಲ್ಲಿ ಪ್ರೀತಮ್ ಗೌಡ ಹಾಸನ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಾಮಿನೇಷನ್ ಸಲ್ಲಿಸಿದ್ರು. ಅಬ್ಬರಿಸ್ಕೊಂಡು ಹೋಗ್ಬಿಟ್ಟು ನಾಮಿನೇಷನ್ ಸಲ್ಲಿಸಿದ್ರು. ಅದಾದ್ಮೇಲೆ ಅವರ ಪತ್ನಿ ಕಾವ್ಯ ಅವರು ಕೂಡ ನಾಮಿನೇಷನ್ ಸಲ್ಲಿಸಿದ್ದಾರೆ. ಡಿ.ಕೆ. ಶಿವಕುಮಾರ್, ಕೆ.ಜೆ. ಜಾರ್ಜ್ಗೆ ಇರುವಂತ ಆತಂಕ ಇಲ್ಲ ಪ್ರೀತಮ್ ಗೌಡರಿಗೆ. ಆದರೆ ಹೊಳೆನರಸೀಪುರದಲ್ಲಿ ಅವರು ನಿಂತ್ಕೊಳ್ಳುವಂತ ಚಾನ್ಸಸ್ ಇದೆ ಅನ್ನುವಂತ ಒಂದು ಮಾತುಗಳನ್ನ ಅವರೇ ಹೇಳಿದ್ದು. ಇಲ್ಲೆಲ್ಲೂ ಕೂಡ ಚರ್ಚೆ ಆಗಿರಲಿಲ್ಲ ಕೊನೆ ಕ್ಷಣದವರೆಗೂ ಕೂಡ. ಹೊಳೆನರಸೀಪುರದಲ್ಲಿ ನನಗೆ ನಿಂತ್ಕೊಳ್ಳುವಂತ ಒಂದು ಸೂಚನೆ ಬರಬಹುದು ಅನ್ನುವಂತ ಲೆಕ್ಕಾಚಾರದ ಮಾತುಗಳನ್ನ ಪ್ರೀತಮ್ ಗೌಡರು ಹಾಕಿದ್ರು. ಸೊ ಹೀಗಾಗಿ ಅಕಸ್ಮಾತ್ ನಾನು ಹೊಳೆನರಸೀಪುರಕ್ಕೆ ಹೋದ್ರೆ ಹಾಸನದಿಂದ ನನ್ನ ಹೆಂಡತಿ ನಿಂತ್ಕೊಳ್ತಾರೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತ ಕೆಲಸವನ್ನ ಪ್ರೀತಮ್ ಗೌಡರು ನಿನ್ನೆ ಮಾಡಿದ್ರು. ಇನ್ನೊಂದು ವಿಚಾರ, ಚಿಕ್ಕಪೇಟೆ ಕ್ಷೇತ್ರಕ್ಕೆ ಬರೋದಾದ್ರೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ರು KGF ಬಾಬು ಅವರು. ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಿನೇಷನ್ ಸಲ್ಲಿಸಿರುವಂತದ್ದು. ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ, ಪಕ್ಷೇತರವಾಗಿ ಅವರು ನಾಮಿನೇಷನ್ ಸಲ್ಲಿಸಿದ್ರು. ಅದಕ್ಕೂ ಮುಂಚೆ ಅವರು ತನ್ನ ಪತ್ನಿಯಿಂದಲೂ ಕೂಡ ನಾಮಿನೇಷನ್ ಮಾಡಿಸಿದ್ರು, ಅಂದ್ರೆ ನಾಮಪತ್ರವನ್ನ ಸಲ್ಲಿಸಿದ್ರು. ಶಾಜಿಯಾ ತರನುಮ್ ಅವರು, KGF ಬಾಬು ಅವರ ಪತ್ನಿ, ಅವರು ಕೂಡ ನಾಮಿನೇಷನ್ ಸಲ್ಲಿಸಿದ್ರು. ಈ ರೀತಿಯಾಗಿ 4 ಜನ ನಾಮಿನೇಷನ್ ಸಲ್ಲಿಸಿದ್ರು. ಇದರ ಜೊತೆಗೆ ಮುರುಗೇಶ್ ನಿರಾಣಿ ಅವರು ಬಿಜೆಪಿ ಅಭ್ಯರ್ಥಿ, ಅವರು ಹಾಲಿ ಸಚಿವರು ಕೂಡ ಅವರು ನಾಮಿನೇಷನ್ ಸಲ್ಲಿಸಿದ್ರು. ಮುರುಗೇಶ್ ನಿರಾಣಿ ಸಹೋದರ ಸಂಗಮೇಶ್ ನಿರಾಣಿ ಅವರು ಕೂಡ ನಾಮಿನೇಷನ್ ಅನ್ನ ಹಾಕಿದ್ದಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿರುವಂತದ್ದು ಈ ವಿಚಾರ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕನಕಪುರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ರಾಮನಗರದ ಪ್ರತಿನಿಧಿ ವೆಂಕಟೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಹಾಸನದ ಪ್ರೀತಮ್ ಗೌಡ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ.
ಫಸ್ಟು ರಾಮನಗರ ಕ್ಷೇತ್ರಕ್ಕೆ ಹೋಗೋಣ, ಅಂದ್ರೆ ಕನಕಪುರ ಕ್ಷೇತ್ರದ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ವೆಂಕಟೇಶ್, ಈ ಆತಂಕ ಅಂದ್ರೆ ಡಿ ಕೆ ಶಿವಕುಮಾರ್ ಅವರದ್ದು ನಾನು ಹೇಳ್ತಾ ಇದ್ದೆ, ಆ ಆತಂಕ ಎಷ್ಟರ ಮಟ್ಟಿಗೆ ಇನ್ನೂ ಕಾಡ್ತಾ ಇದೆ, ರಾಜಕೀಯ ಭವಿಷ್ಯ ಅನ್ನುವಂಥದ್ದು ತೂಗುಯ್ಯಾಲೆಯಲ್ಲಿ ಅನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಯಾವ ರೀತಿಯಾಗಿ ಕಾಡ್ತಾ ಇದೆ ಅಂತ? ಪೃಥ್ವಿರಾಜ್, ಏನಂದ್ರೆ ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಆದ್ರೆ ಅವರ ಮೇಲೆ ಇರ್ತಕ್ಕಂತ ಕೆಲ ಪ್ರಕರಣಗಳ ವಿಚಾರಣೆ ಈಗ ನ್ಯಾಯಾಲಯದಲ್ಲಿ ನಡೀತಾ ಇರುವಂತ ಹಿನ್ನೆಲೆ ನನ್ನ ನಾಮಪತ್ರ ಏನಾದರೂ ತಿರಸ್ಕೃತ ಆದ್ರೆ ಕನಕಪುರ ಕ್ಷೇತ್ರ ನನ್ನ ಕೈಯಿಂದ ಏನು ತಪ್ಪಿ ಹೋಗ್ತದೆ ಎನ್ನುವಂತ ಮುಂದಾಲೋಚನೆಯನ್ನ ಇಟ್ಕೊಂಡು ಕಳೆದ ದಿನ ಸಹೋದರ ಹಾಗೆ ಸಂಸದ ಡಿ ಕೆ ಸುರೇಶ್ ರಿಂದಲೂ ಕೂಡ ಕನಕಪುರದಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲು ಹೇಳಿದ್ರು. ಹಾಗೆ ಅದೇ ರೀತಿ ಡಿ ಕೆ ಸುರೇಶ್ ಕೂಡ ಆ ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ 11 ಗಂಟೆಯಿಂದ ಏನೋ ಒಂದು ನಾಮಪತ್ರ ಪರಿಶೀಲನೆ ಕಾರ್ಯ ಕೂಡ ನಡೀತದೆ. ಆ ಒಂದು ಕಾರ್ಯದಲ್ಲಿ ಏನು ನಾಮಪತ್ರ ತಿರಸ್ಕೃತ ಆಗ್ತದ ಅಥವಾ ಪುರಸ್ಕೃತ ಆಗ್ತದ ಅನ್ನುವಂತ ವಿಚಾರ ಹೊರಬೀಳುತ್ತದೆ. ಪೃಥ್ವಿರಾಜ್. ಓಕೆ ವೆಂಕಟೇಶ, ಇನ್ನ ಹಾಸನದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಕೃಷ್ಣಮೂರ್ತಿ, ಪ್ರೀತಮ್ ಗೌಡ್ರು ನಿನ್ನೆ ಸ್ವಲ್ಪ ದೇವೇಗೌಡರ ಕುಟುಂಬಕ್ಕೆ ಶಾಕ್ ಕೊಡೋಣ ಅನ್ನುವ ರೀತಿಯಲ್ಲಿ ಕೆಲವೊಂದು ಮಾತುಗಳನ್ನ ಆಡಿದ್ರು. ಆ ಕಾರಣಕ್ಕೋಸ್ಕರ ಮಾತ್ರನೇ ತನ್ನ ಪತ್ನಿಯಿಂದ ನಾಮಿನೇಷನ್ ಸಲ್ಲಿಸಿದ್ದ ಅಥವಾ ಬೇರೆಯದ್ದು ಲೆಕ್ಕಾಚಾರ ಏನಾದ್ರೂ ಇತ್ತ ಅದರಲ್ಲಿ? ಖಂಡಿತವಾಗಿ ಪೃಥ್ವಿ, ಹಾಸನದಲ್ಲಿ ನಿನ್ನೆ ಪ್ರೀತಮ್ ಗೌಡ್ರು ಒಂದು ಸಂದೇಶವನ್ನ ಕೊಟ್ಟಿದ್ರು. ನನ್ನ ಹೈಕಮಾಂಡ್ ಏನ್ ಸೂಚನೆ ನೀಡುತ್ತೆ ಅದರ ಮೂಲಕವಾಗಿ ನಾನು ರಾಜಕೀಯ ರಣತಂತ್ರವನ್ನ ಹೂಡ್ತೇನೆ, ಮಧ್ಯಾಹ್ನದ ವೇಳೆಗೆ ಒಂದು ಶುಭ ಸುದ್ದಿಯನ್ನ ಕೊಡ್ತೀನಿ ಎಂಬಂತ ಹೇಳಿಕೆಯನ್ನ ಒಂದು ಅಚ್ಚರಿಯಾಗಿ ಕೊಟ್ಟಿದ್ರು. ಆದ್ರೆ ಮಧ್ಯಾಹ್ನದವರೆಗೂ ಕೂಡ ನಾವು ಕೂಡ ಕಾದ್ವಿ, ಯಾವುದೇ ರೀತಿಯಾದಂತಹ ನಾಮಪತ್ರವನ್ನ ಅವರು ಸಲ್ಲಿಕೆ ಮಾಡಿಲ್ಲ. ಆದ್ರೆ ನಿನ್ನೆ ಮಹತ್ವವನ್ನ ಪಡ್ಕೊಂಡಿದ್ದು ಹೊಳೆನರಸೀಪುರ ಕ್ಷೇತ್ರದಲ್ಲಿ ಸ್ಪರ್ಧೆಯಾಗಿ ಕಣಕ್ಕಿಳಿದಿರ್ತಕ್ಕಂಥ ಅಧಿಕೃತ ಅಭ್ಯರ್ಥಿ ಬಿಜೆಪಿಯ ಜೆ ದೇವರಾಜೇಗೌಡರು ಏನು ಒಂದು ಸುದ್ದಿಗೋಷ್ಠಿಯನ್ನ ಕರೆದ್ರು. ಹೊಳೆನರಸೀಪುರದಲ್ಲಿ ಪ್ರೀತಮ್ ಗೌಡ ಸ್ಪರ್ಧೆ ಮಾಡ್ತಾರೆ, ಅಲ್ಲಿ ಹೊಳೆನರಸೀಪುರದಲ್ಲಿ ಸ್ಪರ್ಧೆ ಮಾಡಿದ್ರೆ ನನ್ನ ಸಂಪೂರ್ಣ ಬೆಂಬಲ ಅವರಿಗೆ ಇರುತ್ತೆ, ನಾನೇ ನಿಂತು ಚುನಾವಣೆ ಎದುರಿಸ್ತೀನಿ, ನನ್ನ ಚುನಾವಣೆ ಎಂಬಂತ ರೀತಿಯಲ್ಲಿ ಚುನಾವಣೆ ಮಾಡ್ತೀನಿ ಎಂಬಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ನಿನ್ನೆ ಜೆಡಿಎಸ್ ನ ಶಕ್ತಿ ಪ್ರದರ್ಶನ ಏನಿತ್ತು, ಈ ಶಕ್ತಿ ಪ್ರದರ್ಶನವನ್ನ ಡೈವರ್ಟ್ ಮಾಡ್ಲಿಕ್ಕೆ ಈ ರೀತಿಯಾದ ವಿಚಾರವನ್ನ ಗಾಡಿಯಲ್ಲಿ ಹರಿಬಿಟ್ಟಿದ್ದಾರೆ ಎಂಬಂತಹ ವಿಚಾರಗಳು ಹಾಸನದಲ್ಲಿ ಕೇಳಿ ಬಂತು. ಆದ್ರೂ ಕೂಡ ಅದರ ಹಿಂದಿನ ದಿನ ತನ್ನ ಪತ್ನಿಯ ಹೆಸರಿನಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕಾವ್ಯ ಪ್ರೀತಮ್ ಗೌಡರು ಕೂಡ ನಾಮಪತ್ರದ ಸಲ್ಲಿಕೆಯನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ತಾಂತ್ರಿಕ ಕಾರಣಗಳಿಂದ ಏನಾದ್ರೂ ರಿಜೆಕ್ಟ್ ಆದ್ರೆ ಆ ಕಾವ್ಯ ಪ್ರೀತಮ್ ಗೌಡರನ್ನ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರವಾಗಿ ನಿಲ್ಲಿಸಿ ಚುನಾವಣೆಯನ್ನ ಎದುರಿಸಬಹುದು ಎಂಬಂತಹ ನಿಟ್ಟಿನಲ್ಲಿ ಪ್ರೀತಮ್ ಗೌಡರು ಒಂದು ಐಡಿಯಾವನ್ನ ಮಾಡಿ ಕಾವ್ಯ ಪ್ರೀತಮ್ ಗೌಡ ನಾಮಪತ್ರನ ಸಲ್ಲಿಕೆ ಮಾಡಿದ್ರೆ, ಇದನ್ನ ಹೊರತುಪಡಿಸಿದ್ರೆ ಯಾವುದೇ ರೀತಿಯಾದಂತಹ ಐಡಿಯಾಲಜಿಗಳು ಇಲ್ಲಿ ಕೂಡ ಕಾರಣ ಕಂಡು ಬರ್ತಿಲ್ಲ. ಆದ್ರೆ ಇನ್ನು ಸ್ಕೂಟನಿಗೆ ಏನು ಪರಿಶೀಲನೆಗೆ ಇವತ್ತು ಕಡೆಯ ದಿನ ಆಗಿರೋದ್ರಿಂದ ಮಧ್ಯಾಹ್ನದ ವೇಳೆಗೆ ಯಾವೆಲ್ಲ ತಾಂತ್ರಿಕ ಕಾರಣಗಳಿಂದ ಏನು ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ಅಲ್ಲಿನ ರಿಟರ್ನಿಂಗ್ ಆಫೀಸರ್ಗಳು ಆ ಪರಿಶೀಲನೆ ನಡೆಸಿ ವಿಚಾರಣೆ ಆದ ನಂತರದಲ್ಲಿ ಯಾವೆಲ್ಲ ತಾಂತ್ರಿಕ ಕಾರಣಗಳಿದೆ ಎಂಬಂತಹ ವಿಚಾರವನ್ನ ತಿಳಿಸೋದ್ರಿಂದ ಅಲ್ಲಿನ ಅರ್ಜಿ ತಾಂತ್ರಿಕವಾಗಿ ವಾಪಸ್ ಆಗುತ್ತೋ ಅಥವಾ ಅವರೇ ಅಧಿಕೃತವಾಗಿ ನಾಮಪತ್ರ ಸಲ್ಲಿಕೆ ರಿಜೆಕ್ಟ್ ಆಗುತ್ತೋ ಅಥವಾ ಅಕ್ಸೆಪ್ಟ್ ಆಗುತ್ತೆ ಎಂಬುದು ನಾವು ಕಾದು ನೋಡ್ಬೇಕಾಗಿರ್ತಕ್ಕಂಥ ಬರುತ್ತೆ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಹಾಗೆ ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ ಚುನಾವಣೆ ಕಾವು ಎಷ್ಟು ಜೋರಾಗಿದೆಯೋ ಅದಕ್ಕಿಂತ ಡಬಲ್ ಇದೆ ರಣ ಬಿಸಿಲಿನ ಕಾವು. ಚುನಾವಣಾ ಪ್ರಚಾರಕ್ಕೆ ತಟ್ಟಿರುವಂಥದ್ದು ಬಿಸಿಲ ಜಳ, ಬಿಸಿಲಿನ ಹೊಡೆತಕ್ಕೆ ತತ್ತರಿಸಿದೆ ಮೂರು ಪಕ್ಷಗಳು ಕೂಡ, ಎಲ್ಲರೂ ಕೂಡ ಅಷ್ಟೇ, ಎಲ್ಲ ಪಕ್ಷದ ಅಭ್ಯರ್ಥಿಗಳು ಕೂಡ ಅಷ್ಟೇ ಈ ಬಿಸಿಲ ಜಳಕ್ಕೆ ತತ್ತರಿಸಿ ಹೋಗಿದ್ದಾರೆ. ಪ್ರಚಾರವನ್ನ ಮಾಡುವಂಥದ್ದೇ ಸವಾಲು ಅನ್ನುವ ರೀತಿಯಲ್ಲಿ ಆಗುತ್ತಿದೆ. ಪ್ರಚಾರದ ಅವಧಿ, ಬಹಿರಂಗ ಸಭೆಗಳ ಅವಧಿಯನ್ನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಯ ಬಳಿಕ ಬಹಿರಂಗ ಸಭೆಯನ್ನು ನಡೆಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಸಭೆಗಳಲ್ಲಿ ಪ್ರಮುಖ ನಾಯಕರ ಭಾಷಣಕ್ಕಷ್ಟೇ ಆದ್ಯತೆಯನ್ನು ನೀಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಚಿದಾನ್ ಪಟೇಲ್, ಚುನಾವಣೆ ಕಾವು ಎಷ್ಟು ಜಾಸ್ತಿ ಇದೆಯೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಬಿಸಿಲ ಜಳ ಇರುವಂಥದ್ದು. ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ, ಜನರನ್ನ ಅಟ್ರಾಕ್ಟ್ ಮಾಡಲಿಕ್ಕೆ, ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾವೆ ಚುನಾವಣಾ ಅಖಾಡದಲ್ಲಿ ಧುಮುಕಿರುವಂತ ಈ ಅಭ್ಯರ್ಥಿಗಳು ಅಂತ? ಪೃಥ್ವಿ, ಇತ್ತೀಚೆಗಷ್ಟೇ ಮಹಾರಾಷ್ಟ್ರದ ಕಾರ್ಯಕ್ರಮವೊಂದರಲ್ಲಿ ಬಿಸಿಲಿನ ಜಳಕ್ಕೆ ಸುಮಾರು 28ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು.
ನೂರಾರು ಜನರು ಬಿಸಿಲಿನ ಜಳಕ್ಕೆ ಆಸ್ಪತ್ರೆ ಪಾಲಾಗುವಂತಹ ಸ್ಥಿತಿ ನಿರ್ಮಾಣ ಆಯಿತು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಅನೇಕ ಅಭ್ಯರ್ಥಿಗಳಿಗೆ ನಾಯಕರುಗಳು ಕೂಡ ರಣ ಬಿಸಿಲು ಚಿಂತೆಗೀಡು ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಮಹಾರಾಷ್ಟ್ರದ ಉದಾಹರಣೆ ಕಣ್ಣ ಮುಂದೆ ಇರ್ತಕ್ಕಂಥದ್ದು ಮತ್ತು ಕಾರ್ಯಕರ್ತರು ಮತ್ತು ಮತದಾರನ ಹಿಡಿದಿಟ್ಕೊಳ್ಳಿಕ್ಕೆ ಈ ಬಿಸಿಲಿನ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟ ಅಂತ ಅಭಿಪ್ರಾಯ ವ್ಯಕ್ತವಾಗಿರುವಂಥದ್ದು. ಹಾಗಾಗಿ ಮೂರೂ ಪಕ್ಷಗಳು ತಮ್ಮ ಚುನಾವಣಾ ಪ್ರಚಾರದ ಸ್ಟ್ರಾಟಜಿಯನ್ನು ಬದಲಾಯಿಸಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಬಿಸಿಲಿನ ಜಳ ಇರೋ ಕಾರಣಕ್ಕಾಗಿ ಮಧ್ಯಾಹ್ನ 12 ಗಂಟೆ ಒಳಗಡೆ ಕಾರ್ಯಕ್ರಮ 12 ಅಥವಾ 1 ಗಂಟೆ ಒಳಗೆ ಕಾರ್ಯಕ್ರಮನ ಮುಗಿಸಬೇಕು, ನಂತರ 3 ಗಂಟೆ ನಂತರ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಗಂಟೆಗಟ್ಟಲೆ ಇದ್ರೆ ಯಾರು ಕೂಡ ಬಿಸಿಲಿನಲ್ಲಿ ಇರೋದಿಲ್ಲ ಕಾರ್ಯಕರ್ತರು ಮತ್ತು ಮತದಾರರು. ಹಾಗಾಗಿ ಅವ್ರುಗಳನ್ನ ಹಿಡಿದಿಟ್ಕೊಳ್ಬೇಕಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಒಂದಷ್ಟು ಬಿಸಿಲು ಕಡಿಮೆ ಇರುವಂತಹ ಸಂದರ್ಭದಲ್ಲಿ ಕಾರ್ಯಕ್ರಮಗಳು ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ವೇದಿಕೆಗಳಲ್ಲಿ ನಾಯಕರುಗಳು ಉದ್ದುದ್ದ ಭಾಷಣವನ್ನು ಮಾಡುವಂಥದ್ದು, ಗಂಟೆಗಟ್ಟಲೆ ಭಾಷಣ ಮಾಡುವಂಥದ್ದು, ಇದು ಕೂಡ ಎಲ್ಲ ಒಂದ್ ಕಡೆ ಕಾರ್ಯಕರ್ತರನ್ನ ಹಿಡಿದಿಟ್ಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಒಂದಷ್ಟು ಹೊತ್ತು ಕೂತು ಬಿಸಿಲಿನ ಹೊಡೆತಕ್ಕೆ ಏನು ಖಾಲಿ ಚೇರ್ಗಳು ಕಾಣುವಂತ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಇದೀಗ ನಾಯಕರುಗಳು ಕೂಡ ಭಾಷಣವನ್ನು ಅಭ್ಯರ್ಥಿ ಮತ್ತು ಯಾರಾದರೂ ಒಬ್ಬ ನಾಯಕ ಪ್ರಮುಖ ನಾಯಕ ಭಾಷಣವನ್ನ ಸೀಮಿತಗೊಳಿಸಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಮತ್ತು ರೋಡ್ ಶೋಗಳಿರ್ಬೋದು ಅಥವಾ ರ್ಯಾಲಿಗಳಿರ್ಬೋದು ಅದು ಬೆಳಿಗ್ಗೆ ಮತ್ತು ಮಧ್ಯಾಹ್ನದ ಒಳಗಡೆ ಮಾಡುವಂಥದ್ದು ಮತ್ತು ಮಧ್ಯಾಹ್ನದ ನಂತರ ಮಾಡುವಂಥದ್ದು. ಬಿಸಿಲಿನ ಜಳ ಕಡಿಮೆ ಆಗುವಂತಹ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನು ಮತ್ತು ರ್ಯಾಲಿಗಳನ್ನ ಸಮಾವೇಶಗಳನ್ನ ಆಯೋಜನೆ ಮಾಡಲಿಕ್ಕೆ ಈಗ ಆಯಾ ಪಕ್ಷದ ಪ್ರಮುಖ ನಾಯಕರುಗಳು ಎಲ್ಲ ಅಭ್ಯರ್ಥಿಗಳಿಗೆ ಮತ್ತು ನಾಯಕರುಗಳಿಗೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ವಿಷ್ಣು ಈ ಕ್ಷಣದವರೆಗಿನ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು.